ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಕೊಡಿಸೋಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ನನ್ನ ಜೊತೆ ಬಂದ್ರೆ ದೆಹಲಿಗೆ ಕರ್ಕೊಂಡು ಹೋಗ್ತೇನೆ. ಅಮಿತ್ ಶಾ ಜೊತೆ ಮಾತನಾಡಿ ಟಿಕೆಟ್ ಕೊಡಿಸೋಕೆ ಪ್ರಯತ್ನಿಸ್ತೀನಿ ಎಂದ ಬಿಎಸ್ ಯಡಿಯೂರಪ್ಪ. ಏನೇ ಆದ್ರೂ ನಾನು ಸುಮಲತಾ ಅಮ್ಮನ ಜೊತೆ ಇರ್ತೀನಿ. ಲಾಸ್ಟ್ ಟೈಮ್ ಅಮ್ಮನ ಜೊತೆ ಇದ್ದೆ, ಈಗಲೂ ಇರ್ತೇನೆ. ಸ್ವಾಭಿಮಾನಿ ಸಂಸದಿಗೆ ಬೆಂಬಲ ಸೂಚಿಸಿದ ನಟ ದರ್ಶನ್. ಅನಂತಕುಮಾರ್ ಹೆಗಡೆ ಮತ್ತೊಂದು ವಿವಾದ. ಬಿಜೆಪಿ 400 ಸ್ಥಾನ ಗೆದ್ದರೆ ಸಂವಿಧಾನ ತಿದ್ದುಪಡಿ ಮಾಡಬಹುದು ಎಂದ ಸಂಸದ. ಇದಕ್ಕಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಬೇಕು ಎಂದ ಕೇಸರಿ ನಾಯಕ. ಪ್ರತಾಪ್ ಸಿಂಹಗೆ ಲೋಕಸಭಾ ಟಿಕೆಟ್ ಕೈತಪ್ಪುವ ಬಗ್ಗೆ ಚರ್ಚೆ. ಬಿಎಸ್ವೈ ವಿಜಯೇಂದ್ರ ಮೇಲೆ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನ. ಹಾಲಿ ಸಂಸದರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ. ರಾಜ್ಯ ಲೋಕಸಭಾ ಚುನಾವಣೆ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಚಿತ್ತ. ಸಿಎಂ ಡಿಸಿಎಂಗೆ ಎಐಸಿಸಿ ಅಧ್ಯಕ್ಷರಿಂದ ಒಗ್ಗಟ್ಟಿನ ಪಾಠ. ಕಾಂಗ್ರೆಸ್ ಕಲಿಗಳಿಗೆ ಹೈಕಮಾಂಡ್ ನಾಯಕನಿಂದ ಸಲಹೆ ಸೂಚನೆ. ಸತೀಶ್ ಜಾರಕಿಹೊಳಿ ಪುತ್ರಿ ಲೋಕಸಭಾ ಚುನಾವಣೆ ಸ್ಪರ್ಧೆಗೆ ಒತ್ತಾಯ. ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾನ ಕಣಕ್ಕಿಳಿಸೋಕೆ ಸಿಎಂ ಡಿಸಿಎಂ ಒತ್ತಡ. ಪಕ್ಷದ ಒತ್ತಡಕ್ಕೆ ಮಣಿದು ಪುತ್ರಿಯನ್ನ ಕಣಕ್ಕಿಳಿಸ್ತಾರಾ ಸಾಹುಕಾರ್. ಶಿವಮೊಗ್ಗ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ. ಪತ್ನಿಗೆ ಬೆಂಬಲವಾಗಿರ್ತೀನಿ ಎಂದ ನಟ ಶಿವಣ್ಣ. ಗೀತಾ ಆಸೆಯನ್ನ ಈಡೇರಿಸೋದು ನನ್ನ ಕರ್ತವ್ಯ ಎಂದ ಕರುನಾಡ ಚಕ್ರವರ್ತಿ. ದಾವಣಗೆರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಶಾಸಕರ ಆಕ್ರೋಶ. ಡಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಬಸವರಾಜ ಶಿವಗಂಗಾ ಆರೋಪ. ಹಣ ಪಡೆದು ಬಾರ್ಗೆ ಅನುಮತಿ ನೀಡಿದ್ದಾರೆ ಅಂತ ಕಿಡಿ. ಸಕ್ಕರೆ ನಾಡಿನಲ್ಲಿ ಕಾಂಗ್ರೆಸ್ ಸರ್ಕಾರದ ರಣಕಹಳೆ. ಮಂಡ್ಯ ವಿವಿ ಆವರಣದಲ್ಲಿ 5 ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ. ಎಂಪಿ ಚುನಾವಣೆ ಗೆಲ್ಲೋಕೆ ಕೈ ಮಹಿಳಾ ಮತದಾರರ ಟಾರ್ಗೆಟ್. ಮೋದಿ ನನ್ನ ಕೈಗೆ ಸಿಕ್ಕರೆ ಕಾಲಲ್ಲಿರೋದು ತೆಗೆದು ಹೊಡಿತೀನಿ. ಕಾರ್ಮಿಕರ ಕಲ್ಯಾಣ ಮಂಡಳಿ ಉಪಾಧ್ಯಕ್ಷನ ವಿವಾದ. ಬಹಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಿ ಬಗ್ಗೆ ನಾಲಿಗೆ ಹರಿಬಿಟ್ಟ ಜಿಎಸ್ ಮಂಜುನಾಥ್. 5ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಪುಟ್ಟಣ್ಣ ಆಯ್ಕೆ. ಕಾಂಗ್ರೆಸ್ ಎಂಎಲ್ಸಿಯನ್ನ ಬೆಂಬಲಿಸಿದ ಶಿಕ್ಷಕರಿಗೆ ಕೃತಜ್ಞತಾ ಸಮಾರಂಭ. ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿ. ಚಿಕ್ಕಮಗಳೂರಲ್ಲಿ ಮತ್ತೆ ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಎಫೆಕ್ಟ್. ಬಿಜೆಪಿ ಕಾರ್ಯಕರ್ತರಿಂದ ಸಂಸದೆ ವಿರುದ್ಧ ಘೋಷಣೆ. ಜಿಲ್ಲೆಯ ನಾಯಕರಿಗೆ ಅವಕಾಶ ಕೊಡಿ ಅಂತ ಆಕ್ರೋಶ. ಬೆಂಗಳೂರಲ್ಲಿ ನಡೆಯುವಂತಹ ಐಪಿಎಲ್ ಮ್ಯಾಚ್ಗೂ ಎದುರಾಗುತ್ತಾ ಜಲಕಂಟಕ. ಪಂದ್ಯಾವಳಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಆಗ್ರಹ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ಯಾನ್ಸಲ್ ಮಾಡಿ ಅಂತ ಟ್ವಿಟರ್ನಲ್ಲಿ ಕ್ಯಾಂಪೇನ್. ತೀವ್ರ ಸಂಕಷ್ಟದ ನಡುವೆಯೂ ತಮಿಳುನಾಡಿಗೆ ಕಾವೇರಿ ನೀರು. ಏಕಾಏಕಿ ನೆರೆ ರಾಜ್ಯಕ್ಕೆ ನೀರು ಬಿಟ್ಟ ರಾಜ್ಯ ಸರ್ಕಾರ. 4,000 ಕ್ಯೂಸೆಕ್ಗೂ ಅಧಿಕ ನೀರು ಬಿಡುಗಡೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸುವರ್ಣ ಸಂಭ್ರಮ. ಎಸ್ಬಿಐ ಬ್ಯಾಂಕ್ ಸಹಯೋಗದೊಂದಿಗೆ ಡ್ರಗ್ಸ್ ಕ್ರೈಮ್ ಮುಕ್ತ ಕರ್ನಾಟಕಕ್ಕಾಗಿ ಓಟ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಜಿ ಪರಮೇಶ್ವರರಿಂದ ಚಾಲನೆ. ಬಾಲಮಂಜುನಾಥ ಸ್ವಾಮೀಜಿ ಬಂಧನ ಪ್ರಕರಣ. ಸ್ವಾಮೀಜಿಯ ಮತ್ತೋರ್ವ ಶಿಷ್ಯನನ್ನ ಬಂಧಿಸಿದ ಪೊಲೀಸರು. ಸಂತ್ರಸ್ತೆಗೆ ಬೆದರಿಕೆ ಒಡ್ಡಿದ ಆರೋಪದ ಅಡಿ ಮನೋಜ್ ಕುಮಾರ್ ಅರೆಸ್ಟ್. ಬೆಂಗಳೂರಿನ ಬಸವೇಶ್ವರ ನಗರದ ಕೊಲೆ ಕೇಸ್ಗೆ ಟ್ವಿಸ್ಟ್. ಕುಡಿತ ಬಿಡಿಸೋಕಾಗದೆ ಮಗನನ್ನೇ ಹತ್ಯೆ ಮಾಡಿದ್ದ ತಂದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಯೋಗೇಶ್ ಹತ್ಯೆ ಬಯಲು. ಚಲಿಸ್ತಾ ಇದ್ದ ಕಾರಿನಲ್ಲಿ ಏಕಾಏಕಿ ಕಾಣಿಸಿಕೊಂಡ ಬೆಂಕಿ. ಕಾರು ಧಗಧಗಿಸ್ತಾ ಇದ್ದಂತೆ ಕೆಳಕ್ಕಿಳಿದು ಬಚಾವಾದ ಚಾಲಕ.
ವಿಜಯಪುರ ಜಿಲ್ಲೆಯ ಝಳಕಿ ಬಳ್ಳೊಳ್ಳಿ ರಸ್ತೆಯಲ್ಲಿ ಘಟನೆ. ವುಮನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಆರ್ಸಿಬಿ ಡೆಲ್ಲಿ ಮುಖಾಮುಖಿ. 4ನೇ ಗೆಲುವಿಗಾಗಿ ಎದುರು ನೋಡ್ತಾ ಇದೆ ಸ್ಮೃತಿ ಟೀಮ್. ಟೇಬಲ್ ಟಾಪ್ಗೆ ಹೋಗೋಕೆ ಕ್ಯಾಪಿಟಲ್ಸ್ ಜಿದ್ದಾಜಿದ್ದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.